ವೀಕ್ಷಕರೇ, ತುಲಾ ರಾಶಿಯವರ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಯಾರು ಫಾಲೋ ಮಾಡಿಲ್ಲ, ಈ ಕೂಡಲೇ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಆದಷ್ಟು ಶೇರ್ ಮಾಡಿ. ಹೌದು, ತುಲಾ ರಾಶಿಯವರ ಉದ್ಯೋಗ ಮತ್ತು ವೃತ್ತಿ ಬದುಕು ಅಂತ ಬಂದಾಗ ಆಗಸ್ಟ್ ತಿಂಗಳಲ್ಲಿ ಏನಂತಂದ್ರೆ ಹೊಸ ಅವಕಾಶಗಳು ನಿಮಗೆ ಸಿಗುವಂಥದ್ದಾಗಿರ್ಬೋದು, ಅಥವಾ ಹೊಸ ಜಾಬ್ ಆಫರ್ಗಳಾಗುವಂಥದ್ದಾಗಿರ್ಬೋದು. ತದನಂತರ ವ್ಯಾಪಾರದಲ್ಲಿ ಪ್ರಗತಿ ಹಾಗೂ ಹೊಸ ಪಾಲುದಾರಿಕೆ, ಹೊಸ ಒಪ್ಪಂದಗಳಿಗೆ ನೀವು ಆ ಒಂದು ತಿಂಗಳನ್ನ ಬಳಸ್ಕೋಬೇಕಾಗ್ತಕ್ಕಂಥದ್ದು. ನಂತರವಾಗಿ ವಿದೇಶಿ ಸಂಬಂಧಿಸಿದ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಲಾಭವನ್ನು ನೀವು ಕಾಣುವಂಥದ್ದು ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ. ನಂತರವಾಗಿ ಫಿನಾನ್ಸ್ ವಿಚಾರ ಅಂತ ಬಂದಾಗ, ಹಣಕಾಸಿನ ವಿಚಾರ ಅಂತ ಬಂದಾಗ ಅನಿರೀಕ್ಷಿತವಾಗಿರ್ತಕ್ಕಂಥ ಧನ ಲಾಭಗಳನ್ನ ಕಾಣತಕ್ಕಂಥದ್ದು. ಫಿನಾನ್ಷಿಯಲ್ ಕಂಡೀಷನ್ಸ್ ಸ್ವಲ್ಪ ನಿಮಗೆ ಪ್ರೋಗ್ರೆಸ್ ಆಗ್ತಕ್ಕಂಥದ್ದಾಗಿರ್ಬೋದು, ಒಂದು ಒಳ್ಳೆಯ ಕಡೆ ಪಾಸಿಟಿವ್ ಡೆವಲಪ್ಮೆಂಟ್ಗಳನ್ನ ಆಗೋದನ್ನ ನೀವು ಕಾಣ್ತಾ ಬರ್ತೀರಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ನ್ಯೂ ಪ್ರಾಜೆಕ್ಟ್ಗಳಿಗೆ ನೀವು ಹಣ ಹೂಡಲು ಈ ಒಂದು ತಿಂಗಳು ಬಹಳ ಸೂಕ್ತವಾಗಿರ್ತಕ್ಕಂಥದ್ದಾಗಿರುತ್ತೆ. ಆರ್ಥಿಕ ವ್ಯವಹಾರ ಮತ್ತು ಕಾನೂನು ಪ್ರಕ್ರಿಯೆಗಳಲ್ಲಿ ಸ್ವಲ್ಪ ಜಾಗೃತರಾಗಿರುವಂಥದ್ದು ಬಹಳ ಎಚ್ಚರಿಕೆಯ ಸಂಗತಿ ಆಗ್ತದೆ. ನಂತರವಾಗಿ ಪ್ರೀತಿ ಮತ್ತು ಕುಟುಂಬ ಅಂತ ಬಂದಾಗ, ಕುಟುಂಬದಲ್ಲಿ ನೆಮ್ಮದಿ, ಹಿತೈಷಿಗಳಿಂದ ಬಹಳಷ್ಟು ಬೆಂಬಲಗಳನ್ನು ನೀವು ಪಡಿತೀರಿ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯಗಳನ್ನ ಅನುಭವಿಸುವಂತಾಗಿರ್ಬೋದು. ಪ್ರೇಮಿಗಳಿಗೆ ಸುಖದ ದಿನಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಇನ್ನು ಆರೋಗ್ಯ ವಿಚಾರ ಅಂತ ಬಂದಾಗ ನಿಮ್ಮ ಹೆಲ್ತ್ ಕಂಡೀಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಅನ್ನುವಂಥದ್ದು ಉತ್ತಮವಾದಂತಹ ಸ್ಥಿತಿಗತಿಗಳಲ್ಲಿ ಮುಂದುವರಿತಾ ಹೋಗುತ್ತೆ. ಇನ್ನು ಎಜುಕೇಶನ್ ವೈಸ್ ಅಂತ ಬಂದಾಗ ಪಂಚಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳ ಈ ಒಂದು ತಿಂಗಳು ಸ್ವಲ್ಪ ಹಿನ್ನಡೆಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಏಕಾಗ್ರತೆ ಕೊರತೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮಗೆ ಇಲ್ಲಿ ಸಲ್ಲದ ವಿಚಾರಗಳನ್ನ ತಲೆಯಲ್ಲಿ ತುಂಬಿಸ್ಕೊಂಡು ನೀವು ಆ ಓದಿನ ಮೇಲೆ ಗಮನ ಕೊಡ್ತಾ ಇರತಕ್ಕಂಥದ್ದು, ಈ ತರ ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಮೈಂಡ್ ಸೆಟ್ ಬರುವಂತ ಸಾಧ್ಯತೆಗಳಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಗಮನವನ್ನು ಕೊಟ್ಕೊಂಡು ಅದರಿಂದ ಹೊರಗಡೆ ಬರುವಂತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಬರಬೇಕಾಗ್ತಕ್ಕಂಥದ್ದು. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳು ಪಡ್ಕೋಬೇಕು ಅಂತಂದ್ರೆ ನೀವು ಬಹಳ ಮುಖ್ಯವಾಗಿ ಲಕ್ಷ್ಮೀ ದೇವರಿಗೆ ಬಿಳಿ ತಾವರೆ ಹೂವನ್ನು ಅರ್ಪಣೆಯನ್ನ ಮಾಡ್ತಾ, ಅವರೇಕಾಳನ್ನ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅವರೇಕಾಳನ್ನ ದಾನ ಮಾಡೋದ್ರಿಂದ ನಿಮಗೆ ಈ ನಿಮ್ಮ ಒಂದು ಆಗಸ್ಟ್ ತಿಂಗಳಲ್ಲಿರುವಂತಹ ನಕಾರಾತ್ಮಕ ವ್ಯವಸ್ಥೆಗಳಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದ.